ನೋಡಿ, ಈಗ ಸೂಪರಾಗಿರೋ ಪಾಯಸ ಸಿದ್ಧ. ಒಂದು ಅರ್ಧ ಬಟ್ಲಷ್ಟು ಶಾವಿಗೆನ, ಬ್ಯಾಂಬಿನ ಶಾವಿಗೆನ ಸ್ವಲ್ಪ ಹುರ್ಕೊಂಡು ಅದನ್ನು ಸುಮಾರು 1/2 ಲೀಟ್ರಿಗಿನ ಜಾಸ್ತಿ ಹಾಲು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗಿನ್ನ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಮತ್ತು ಜೊತೆಗೆ ಬೆಲ್ಲ ಹಾಕ್ತಾಯಿದ್ದೀನಿ. 2 ಥರದ ಬೆಲ್ಲ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಜೋನಿ ಬೆಲ್ಲ ಕೂಡ ಹಾಕಿದೆ. ಈಗ ಸ್ವಲ್ಪ ಕೋವಕ್ಕೆ ಈ ಹಾಲನ್ನು ಹಾಕಿ ಬೆರೆಸ್ಕೊಂಡ್ಬಿಟ್ಟು, ಈಗ ಇದಕ್ಕೆ ನಾವು ಕೋವನ ಬೆರೆಸ್ಕೊಂಡಿದ್ವಲ್ಲ ಹಾಲಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಕರೆಂಟ್ ಹೋಗಿದೆ, ಸ್ವಲ್ಪ ಕತ್ಲಾಗಿ ಹಾಲು ಗಟ್ಟಿ ಹಾಲೇ ಹಾಕ್ಕೊಂಡಿದ್ದೆ. ಈಗ ಮಾತ್ರ ಒಂದು ಸ್ವಲ್ಪ ಆ ಕೋವ ಬಟ್ಲಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುದೀತಾ ಇದೆ, ಬೆಲ್ಲ ಕರಗಿದೆ, ಕೋವಾನು ಕುದೀತಾ ಇದೆ. ಇದಕ್ಕೆ ಇವಾಗ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ತುಂಬ ಗಟ್ಟಿ ಆದರೆ ಸ್ವಲ್ಪ ಕಾಯಿಸಿರೋ ಹಾಲನ್ನು ಹಾಕ್ಕೋಬಹುದು. ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ, ಸರ್ವ್ ಮಾಡುವಾಗ ಹಾಕೋಣ.